ನೋಡು, ನೀನು ಹೊರಗಡೆ ಕಾಣೋ ತರ ಅಳ್ತಾ ಇದೀಯ. ನಿನಗೋಸ್ಕರ ಇಡೀ ಕುಟುಂಬ ಮನಸ್ಸೊಳಗೆ ಅಳ್ತಾ ಇದೀಯಮ್ಮ. ಆದ್ರೆ ಇದು ಅಳ್ತಾ ಕೂರೋ ಸಮಯ ಅಲ್ಲಮ್ಮ, ನಿರ್ಧಾರ ತಗೊಳ್ಳೋ ಸಮಯ. ಯಾವ ವಿಚಾರವಾಗಿ ಕೇಳ್ತಿದ್ಯಾ ಅಣ್ಣ? ನಿನಗೇ ಗೊತ್ತಲ್ಲ ಸುಕೃತ, ಯಾವ ವಿಷಯದ ಬಗ್ಗೆ ಅಂತ. ನಾನು ಅವತ್ತೇ ಹೇಳ್ಬಿಟ್ನಲ್ಲ ಅಣ್ಣ, ನನಗೆ ಅವನಿಂದ ಡಿವೋರ್ಸ್ ಕೊಡ್ಸಿ, ಸಾಧ್ಯ ಆದ್ರೆ ಒಂದ್ ಕೆಲ್ಸ ಕೊಡ್ಸಿ. ಆ ಕೆಲ್ಸ ಹೊರಗಡೆ ಊರಲ್ಲಿದ್ರು ಪರವಾಗಿಲ್ಲ ಅಣ್ಣ, ವರ್ಷಕ್ಕೆ 1 ಸಲ ಅಥವಾ 2 ಸಲ ಆದ್ರೂ ನಿಮ್ಮನ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಣ್ಣ. ಅಷ್ಟ್ ಸಾಕಣ್ಣ, ಅಷ್ಟ್ ಸಾಕು. ಸುಕ್ಕು, ನೀನ್ ಯಾಕೆ ಈ ತರ ಎಲ್ಲ ಹೇಳ್ತಾ ಇದ್ಯಾ? ಅದ್ಕೆ ನನ್ ಮನ್ಸೆಲ್ಲ ಒಂಥರ ಆಗ್ತಿದೆ. ಚಿಂತೆ ಮಾಡಿ ಮಾಡಿ ಎಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಅವ್ರು ಬಂದು ಬಳಗ ಎಲ್ಲ ಬರ್ತಾರೆ, ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ತರ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಒಂದ್ಸಲ ಡೈವರ್ಸ್ ಅನ್ನೋದು ಕನ್ಫರ್ಮ್ ಆದ್ರೆ ಸಾಕು, ಆಮೇಲೆ ಅವ್ರು ಯಾರು ನನ್ನ ತಂಟೆಗೆ ಬರೋದಿಲ್ಲ, ಮಾತು ಆಡಲ್ಲ. ಅಣ್ಣ, ಯಾರು ಕೇಳಿದ್ರು ಅವನ್ ಗಂಡ್ಸು, ನೀನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅದ್ಯಾಕಣ್ಣ, ಗಂಡಿಗೊಂದ್ ನ್ಯಾಯ, ಹೆಣ್ಣಿಗೊಂದ್ ನ್ಯಾಯ? ಗಂಡ್ಸ್ ಮಾತ್ರ ರಾವಣನ್ ತರ ಇರ್ತಾರೆ, ಹೆಂಡತಿ ಮಾತ್ರ ಸೀತೆ ತರ ಇರ್ಬೇಕಾ? ಯಾವ ನ್ಯಾಯ ಅಣ್ಣ ಇದು? ಅಮ್ಮ ಸುಕೃತ, ಟೆನ್ಷನ್ ತಗೋಬೇಡಮ್ಮ. ನಾವು ಇಲ್ಲ ಅಣ್ಣ, ನನ್ ಕೈಲಿ ಆಗಲ್ಲ. ಅವನ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ. ಎಷ್ಟ್ ಬೇಗ ಸಾಧ್ಯ ಆಗುತ್ತೋ ಅಷ್ಟ್ ಬೇಗ ಅವನಿಂದ ನನ್ನ ಡಿವೋರ್ಸ್ ಕೊಡ್ಸಿ. ನಿಮ್ ಹತ್ರ ಇನ್ನೇನು ಕೇಳಲ್ಲ, ಏನು ಕೇಳಲ್ಲ. ಸುಕ್ಕು, ಹೇಳಮ್ಮ, ಈಗ ನನ್ನನ್ನು ಏನ್ ಮಾಡು ಅಂತೀರಿ? ಇವಳಿಷ್ಟೊಂದು ಗಟ್ಟಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ. ಏನೋ ಅವತ್ತು ಜಗಳ ನಡೆದ್ ಬಿಸಿಲಿ ಡಿವೋರ್ಸ್ ಕೇಳ್ತಿದ್ದಾಳೆ ಅಂತ ನಾನು ಅನ್ಕೊಂಡೆ. ಹೋಗ್ತಾ ಹೋಗ್ತಾ ಸರಿನೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇದ್ಯಾಕೋ ಸರಿ ಹೋಗೋ ತರ ಕಾಣ್ತಿಲ್ಲಮ್ಮ. ಅವಳು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರನೇ ಇಲ್ವಲ್ಲಮ್ಮ. ಯಾಕೆಂದ್ರೆ ಅವಳ ಪ್ರಶ್ನೆಗಳೆಲ್ಲ ನ್ಯಾಯವಾಗಿದೆ. ಹೇಳಿ ಅಮ್ಮ, ಹೇಳು ಸಾಧನ, ಈಗ ನಾನು ಏನ್ ಮಾಡ್ಬೇಕು? ನಮ್ ಸುಕ್ಕು ಅಳ್ದು ತೂಗಿ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ ಸಿದ್ದು. ಅವಳಿಗೆ ಡಿವೋರ್ಸ್ ಕೊಡ್ಸಿಸಿದ್ದು. ಆದ್ರೆ ಅವಳೇ ಬೇಡ, ನಾನ್ ಬೇರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಒಂದ್ ಲೆಕ್ಕದಲ್ಲಿ ಅದು ಒಳ್ಳೇದೇ ಅಲ್ವಾ? ಬೇರೆ ಊರಿಗೆ ಹೋದ್ರೆ ಎಲ್ಲ ಮರ್ತು ಬಿಡ್ಬೋದಲ್ವಾ? ಒಳ್ಳೆ ಜೀವನ ಕಟ್ಕೋಬಹುದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಮ್ಮ. ಸಿದ್ದು, ನನ್ನ ಮಗಳ ಹಣೆಲಿ ಏನ್ ಬರ್ತಿದ್ಯೋ ಗೊತ್ತಿಲ್ಲ. ಅವಳು ಯಾವತ್ತ ಏನೇ ಕೇಳಿದ್ರು ನೀನಾಗ್ಲಿ ಸುಶಾಂತ್ ಆಗ್ಲಿ ಅಳದು ತೂಗಿ ಯೋಚನೆ ಮಾಡಿ ಕೊಡಿಸ್ತಿದ್ರಿ. ಆದ್ರೆ ಈಗ ಅವಳು ಕೇಳ್ತಾ ಇರೋದು ಡಿವೋರ್ಸ್. ನೋಡಪ್ಪ, ಯೋಚನೆ ಮಾಡಿ ಅಳ್ದು ತೂಗಿ ಡಿವೋರ್ಸ್ ಕೊಡಿಸ್ಬೇಕು ಅನ್ನೋಂಗಿದ್ರೆ ಕೊಡಿಸ್ಬಿಡ್ರಪ್ಪ, ಕೊಡಿಸ್ಬಿಡಿ. ವೀರಣ್ಣವ್ರೆ, ನಿಮ್ಮನ್ನ ಈ ತರ ನೋಡೋದೇ ಒಂದು ಖುಷಿ. ಮೊದ್ಲಿನ ಕಳೆ ಬಂದ್ಬಿಡ್ತಲ್ಲ ಮುಖದಲ್ಲಿ. ಮನಸ್ಸಲ್ಲಿರೋ ಚಿಂತೆ ಅನ್ನೋ ಕಳೆ ತೆಗೆದ್ರೆ
ಮುಖದಲ್ಲಿ ಸಂತೋಷ ಅನ್ನೋ ಕಳೆ ತಾನಾಗೆ ಬಂದ್ಬಿಡುತ್ತೆ. ಸತ್ಯವಾದ ಮಾತು. ನಿಮ್ ತಂಗಿ ಅಂದ್ರೆ ಎಲ್ಲ ಮರ್ತು ಹೋಗುತ್ತೆ ಬಿಡಿ. ನಿಮ್ ತಂಗಿ ಜೊತೆಲಿದ್ರೆ ಇಡೀ ಪ್ರಪಂಚನೇ ಜೊತೆಲಿದ್ದಂಗೆ. ಹೆತ್ತ ಮಗಳಿಗಿಂತ ಜಾಸ್ತಿನೇ ನೋಡ್ಕೊಂಡಿದ್ದೀರಿ ಬಿಡಿ. ಅಣ್ಣ ತಂಗಿ ಅಂದ್ರೆ ನಿಮ್ ತರ ಇರ್ಬೇಕು ನೋಡಿ ವೀರಣ್ಣ ಅವ್ರೆ. ತಂಗಿನ ನೋಡಕ್ ಬರ್ತಿದ್ದಾರೆ ಅಂದಿದ ತಕ್ಷಣ ಹೆಂಗಾಗ್ಬಿಟ್ರಿ ನೋಡಿ ನೀವು. ಇಲ್ಲ ಇಲ್ಲ, ಅಂತ ತಂಗಿ ಸಿಗಕ್ಕೆ ನಾನ್ ಪುಣ್ಯ ಮಾಡಿರ್ಬೇಕು ಅಲ್ವಾ? ಅಂತ ತಂಗಿ ಎಷ್ಟು ಜನ ಸಿಗ್ತಾಳೆ ಹೇಳಿ? ನಾನ್ ಮಾಡೋದ್ರಲ್ಲೇನು ದೊಡ್ಡತನ ಇಲ್ಲ ಬಿಡಿ. ನಾವಿಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಳ್ಳಿ ಅಂತ ಹೇಳಿ ದೊಡ್ಡೋರು ನಮ್ಮನ್ನ ಟೆರೆಸಿಗೆ ಕಳ್ಸಿದ್ರು. ನೀವು ನೋಡಿದ್ರೆ ಏನು ಮಾತಾಡ್ತಿಲ್ಲ. ಎಷ್ಟೊತ್ತು ಹೀಗೆ ನಿಂತ್ಕೊಳ್ಳೋದು? ಅಲ್ಲ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ನಿಮ್ಗೆ ಮಾತು ಬರಲ್ವಾ ಅಥವಾ? ಅಲ್ಲ, ಅದು ನಾನೇನ್ ಮಾತಾಡ್ಲಿ? ನೀವೇ ಏನಾದ್ರೂ ಮಾತಾಡಿ. ಅಲ್ಲ, ನೀವೇನು ಹೇಳ್ದೆ ಸುಮ್ಮನೆ ಇದ್ರೆ ನಾನೇನ್ ಮಾತಾಡ್ಲಿ? ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಏನಿಲ್ಲ, ನಾನೊಂದು ಮಾತು ಕೇಳ್ತೀನಿ, ನೀವು ನಗಬಾರ್ದು, ಏನೂ ಅನ್ಕೊಳ್ಳಬಾರ್ದು. ನಿಮ್ಮನ್ನು ನೋಡಿದ ತಕ್ಷಣ ನೋಡಿದ ತಕ್ಷಣ ನನಗೆ ನಿಮ್ಗೆ ಇಷ್ಟ ಆಗ್ಬಿಟ್ರಿ. ಓ ಅಬ್ಬಾ, ನನಗೆ ಇಷ್ಟ. ನಿಮ್ಗಿಷ್ಟನಾ? ನನಗೇನು ಹೇಳಲೇ ಇಲ್ಲ. ನಾನು ಹೇಳಿದ್ನಲ್ಲ ನನಗೆ ನೀವಿಷ್ಟ ಅಂತ. ನನಗೆ ನೀವು ತುಂಬಾ ತುಂಬಾ ಇಷ್ಟ ಆದ್ರಿ. ಸರಿ, ನಾನು ನಿಮ್ಗೊಂದು ಒಂದ್ ಪ್ರಶ್ನೆ ಕೇಳಲ್ಲ? ಅಲ್ಲ, ಬೇಡ ಅಂದ್ರೆ ಕೇಳಲ್ಲ. ಅಯ್ಯಯ್ಯೋ, ಕೇಳಿ. ನಿಮ್ಗೇನಿಷ್ಟ? ನನಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಓಹ್, ಹೌದಾ? ನಾನು ಸೂಜಿ ಮಲ್ಗೆ, ಜಾಜಿ ಮಲ್ಗೆ, ದುಂಡು ಮಲ್ಗೆ, ಅರಳು ಮಲ್ಗೆ, 7 ಸುತ್ತಿನ ಮಲ್ಲಿಗೆ ಎಲ್ಲ ನೋಡಿದ್ದೀನಿ. ಆದ್ರೆ ಇಷ್ಟು ಮುದ್ದಾಗಿರೋ ಕಾಡು ಮಲ್ಲಿಗೆನ ನೋಡೇ ಇಲ್ಲ. ಕಾಡು ಮಲ್ಲಿಗೆನಾ? ಎಲ್ಲಿ? ಅಲ್ಲೆಲ್ಲ ಯಾಕೆ ನೋಡ್ತೀರಾ? ನನ್ ಕಣ್ಣೆದುರುಗಡೆ. ಕಣ್ಣೆದುರುಗಡೆ? ಹೌದು. ಆ ಮಲ್ಲಿಗೆ ಬೇರೆ ಯಾವುದೂ ಅಲ್ಲ, ನೀವೇ. ನಾನಾ? ಮತ್ತಿನೇನು? ಅದು ಮತ್ತೆ ಮತ್ತೆ ನೀವೆಲ್ಲ ಬರ್ತೀರಾ ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ರು. ನೀವೆಲ್ಲ ಬಂದ್ಮೇಲೆ, ನಿಮ್ಮ ಮನೆಯವ್ರನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು. ಓ, ಎಲ್ಲ ಇಷ್ಟ ಆದ್ಮೇಲೆ ಕೊನೆಗೆ ನಾನು ಇಷ್ಟ ಆಗಿರೋದು.
ಇಲ್ಲ ಇಲ್ಲ, ನೀವು ಮೊದ್ಲೇ ಇಷ್ಟ ಆದ್ರಿ.